ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ಏನಪ್ಪ ಅಂತಂದರೆ ಒಂದು ಇಂಪಾರ್ಟೆಂಟ್ ಮಾಹಿತಿ. ಏನಪ್ಪ ಅಂತಂದರೆ ಈಗ ಕಾರ್ಮಿಕರಿಗೆಲ್ಲ ಒಂದು ಕಾರ್ಮಿಕರ ಕಾರ್ಡ್ ಅಂತ ಕೊಡ್ತಾರೆ, ಅಂದರೆ ಲೇಬರ್ ಕಾರ್ಡ್ ಅಂತ ಕೊಡ್ತಾರೆ. ನಿಮಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ? ಸೊ ಎಲ್ರಿಗೂ ಲೇಬರ್ ಕಾರ್ಡ್ ಕೊಡ್ತಾರೆ. ಈವನ್ ಗಾರೆ ಕೆಲಸ ಮಾಡಿದವ್ರಿಗೂ ಕೊಡ್ತಾರೆ, ಈ ಡೈಲಿ ವೇಜಸ್ ಏನಿರ್ತಾರೆ ಅವ್ರಿಗೂ ಕೊಡ್ತಾರೆ. ಸೊ ಹಾಗೇ ದಿನಪತ್ರಿಕೆ ಹಾಕ್ತಾರೆ ಗೊತ್ತಾ. ನಮ್ಮ ಮನೆ ಹತ್ರ ಪಾಪ ಬಂದು ಹೊರಗಡೆ ಅಷ್ಟೊತ್ತು ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದು ಸೈಕಲಲ್ಲಿ ಅಥವಾ ಬೈಕಲ್ಲಿ ಬಂದು ನಮಗೆ ನ್ಯೂಸ್ ಪೇಪರನ್ನು ಹಾಕ್ಬಿಟ್ಟು ಹೋಗ್ತಾರೆ, ಹೌದಲ್ವಾ? ಸೊ ಹಾಲು ಬರೋ ಟೈಮ್ಗೆ ನ್ಯೂಸ್ ಪೇಪರ್ ಬಂದಿರುತ್ತೆ. ಸೊ ಹಾಗಾಗಿ ನಮಗೆ ಟೀ ಕುಡಿತಾ ಪೇಪರ್ ಓದೋಕ್ಕೆಲ್ಲ ಸರಿ ಹೋಗುತ್ತೆ. ಸೊ ಅಷ್ಟೆಲ್ಲ ಶ್ರಮ ಪಡುವಂಥ ನಮ್ಮ ಒಂದು ದಿನಪತ್ರಿಕೆ ಹಾಕುವಂಥ ಕಾರ್ಮಿಕರಿಗೆ ಒಂದು ಕಾರ್ಡನ್ನು ಕೊಟ್ಟಿರ್ತಾರೆ. ಆ ಕಾರ್ಡಿಂದ ನಮಗೆ ಈಗ ಒಂದು ಉಪಯೋಗ ಒಂದು ಬಂದಿದೆ. ಏನಪ್ಪ ಅಂತ ಅಂದರೆ ಗೌರ್ಮೆಂಟಿಂದ ಈಗ ಫಾರ್ ಎಕ್ಸಾಂಪಲ್ ಅವರು ಗಾಡೀಲಿ ಓಡಾಡ್ತಿರ್ತಾರೆ, ಸೈಕಲಲ್ಲಿ ಓಡಾಡ್ತಿರ್ತಾರೆ ಪೇಪರ್ ಹಾಕೋ ಟೈಮಲ್ಲಿ. ಆ ಟೈಮಲ್ಲಿ ಏನಾದರೂ ಅಪಘಾತ ಆದರೆ, ಆಕ್ಸಿಡೆಂಟ್ಸ್ ಆದರೆ, ಆ ಟೈಮಲ್ಲಿ ಅವರು ಸ್ಪಾಟ್ ಡೆತ್ ಆದರು, ಪಾಪ ಆಗೋದು ಬೇಡ, ನಾನು ಜಸ್ಟ್ ಹೇಳ್ತಾ ಇರೋದು. ಆ ಥರ ಏನಾದ್ರು ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವರ ಫ್ಯಾಮಿಲಿಗೆ 2 ಲಕ್ಷ ರೂಪಾಯಿ ಅಮೌಂಟನ್ನು ಕೊಡ್ತಾರೆ. ಓಕೆನಾ? ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಈ ಶ್ರಮ ಕಾರ್ಡ್ ಮಾಡಿಸಿರ್ಬೇಕು, ಮೀನ್ಸ್ ಏನಂತಾರೆ ಲೇಬರ್ ಕಾರ್ಡ್ ಅಂತ, ಅದನ್ನೇ ಮಾಡಿಸಿರ್ಬೇಕು. ಜೊತೆಗೆ ಅಪಘಾತದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಹಾಸ್ಪಿಟಲೈಸೇಷನ್ ಪ್ರಾಬ್ಲಮ್ ಆದರೆ ಅದಕ್ಕೂ ಕೂಡ 1 ಲಕ್ಷ ರೂಪಾಯಿ ಅಮೌಂಟನ್ನು ಹಾಸ್ಪಿಟಲೈಸೇಷನ್ಗೆ ಅಂತ ಹೇಳಿ ಕೊಡ್ತಾರೆ. ಅದ್ರ ಜೊತೆಗೆ ಲೈಫ್ ಲಾಂಗು ಶಾಶ್ವತ ದುರ್ಬಲತೆಯನ್ನು ಹೊಂದಿರೋದು, ಲೈಕ್ ಕೋಮಾ ಹೋಗೋದು ಅಥವಾ ಬೆಡ್ ರಿಡನ್ ಆಗೋದು, ಈ ಥರ ಆದರೆ ಅದಕ್ಕೂ ಕೂಡ 2 ಲಕ್ಷ ರೂಪಾಯಿ ಅಮೌಂಟನ್ನು ಕೊಡ್ತಾರೆ. ಸೊ ಈ ಒಂದು ಉಪಯೋಗವನ್ನು ಯಾರ್ಯಾರು ದಿನಪತ್ರಿಕೆ ಆಗುವಂಥ ಲೇಬರ್ಗಳು ಇದ್ದೀರಾ ಅವರು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ನಿಮ್ಮೆಲ್ರಿಗೂ ಕೇಳ್ಕೊತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಸೊ ಹೆಂಗೆ ಮಾಡಬೇಕು ಇದನ್ನ, ಈ ಉಪಯೋಗ ಪಡ್ಕೋಬೇಕು ಅಂತಂದರೆ ಏನು ಮಾಡಬೇಕಪ್ಪ ಹಂಗಾದರೆ ಅಂತ ಹೇಳಿದ್ರೆ, ಫಸ್ಟು ನಮ್ಮ ಹತ್ರ ಲೇಬರ್ ಕಾರ್ಡ್ ಇರಬೇಕು, ಮಸ್ಟ್ ಆ್ಯಂಡ್ ಶುಡ್ ಲೇಬರ್ ಕಾರ್ಡ್ ಇರಬೇಕು. ಜೊತೆಗೆ ಗೂಗಲಲ್ಲಿ ಒಂದು ನಾವೇ ಅಟ್ಲೀಸ್ಟು ನೋಂದಣಿ ಮಾಡ್ಕೋಬೋದು, ರಿಜಿಸ್ಟರ್ ಮಾಡ್ಕೋಬೋದು ಈ ಒಂದು ಏನು ಸೌಕರ್ಯಕ್ಕೆ ಅಥವಾ ಈ ಒಂದು ಉಪಯೋಗನ ಪಡ್ಕೊಳ್ಳೋಕ್ಕೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಈ ಶ್ರಮ್ ಅನ್ನೋ ಒಂದು ವೆಬ್ ಸರ್ಚ್ಗೆ ಹೋದರೆ ಅಲ್ಲಿ ನಾವು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಇಷ್ಟ ಆದರೆ ಅಥವಾ ನನ್ನ ಹೇಳೋ ಒಂದು ಮಾಹಿತಿ ಇಷ್ಟ ಆದರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ನಿಮಗೆ ಅರ್ಥ ಆಗೋದಿಲ್ಲ ವಿಡಿಯೋ, ಓಕೆನಾ? ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ನಾನು ನಿಮಗೆ ಪೂರ್ತಿ ನೋಡಿ ಇದು ಯಾವ ಥರ ರಿಜಿಸ್ಟ್ರೇಷನ್ ಆಗೋದು ಅಂತ ಹೇಳ್ಕೊಡ್ತೀನಿ. ಬಟ್ ನನ್ನ ನಂಬರೆಲ್ಲ ಹಾಕಿ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಹತ್ರ ಯಾವುದೇ ಥರ ಕಾರ್ಡ್ ಅವೈಲಬಲ್ ಇಲ್ಲದೇ ಇರೋದ್ರಿಂದ. ಸೊ ಒಂದಷ್ಟು ಪೋರ್ಟಲ್ಗೆ ಹೇಗೆ ಹೋಗೋದು ಅಂತ ನಾನು ತೋರಿಸ್ಬೋದು. ಸೊ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಗೂಗಲಲ್ಲಿ ಹೋಗ್ಬಿಟ್ಟು ಈ ಶ್ರಮ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ಸ್ ಇರುತ್ತೆ, ಒಂದು ವೆಬ್ ಸರ್ಚ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಡೈರೆಕ್ಟಾಗಿ ನಾವೇ ಆಗ್ಬೋದು. ಇಲ್ಲ ಅಂತಂದರೆ ಹೊರಗಡೆ ಸೈಬರಲ್ಲಿ ಕೂಡ ಮಾಡಿಕೊಡ್ತಾರೆ. ಸೊ ಈ ಒಂದು ಕಾರ್ಡ್ ಇರೋರು ಖಂಡಿತ ತಪ್ಪದೆ ಈ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಬೈ ಮೀನ್ಸ್ ಆಗಲೇಬೇಕು ಅಂತೇನಿಲ್ಲ, ಅತ್ಯಾತುರವಾಗಿ ಆದರೆ ನಮ್ಮ ಫ್ಯಾಮಿಲಿಗಾದರೂ ಒಳ್ಳೆಯದಾಗಲಿ, ಅಟ್ಲೀಸ್ಟ್ ನಮಗೆ ಹಾಸ್ಪಿಟಲೈಸೇಷನ್ಗಾದರೂ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ಮಾಹಿತಿನ ನಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಈಗಲೇ ಹೋಗಿ ಲೇಬರ್ ಕಾರ್ಡ್ ಇದ್ದರೆ ನಿಮ್ಮ ಹತ್ರ, ಯಾರ್ಯಾರು ನ್ಯೂಸ್ ಪೇಪರ್ ಬಾಯ್ ಅಂತ ಹೇಳ್ಬಿಟ್ಟು ಒಂದು ಇದಿದೆ, ಅದನ್ನು ಏನು ಅಂತ ಕರೀತಾರೆ, ನ್ಯೂಸ್ ಪೇಪರ್ ಬಾಯ್ ಅಂತಲೇ ಕರೀತಾರೆ ಈ ಶ್ರಮಲ್ಲಿ. ಸೊ ಒಂದು ಅಪ್ಲಿಕೇಶನ್ಗೆ ರಿಜಿಸ್ಟ್ರೇಷನ್ ಆಗಿ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಪೂರ್ತಿ ವಾಚ್ ಮಾಡಿ. ಗೂಗಲಲ್ಲಿ ಇವಾಗ ಹೇಗೆ ಓಪನ್ ಮಾಡಿ ನಾವು ರಿಜಿಸ್ಟ್ರೇಷನ್ ಆಗೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ, ಓಕೆನಾ? ಸೊ ಫಸ್ಟು ಗೂಗಲ್ಗೆ ಹೋಗಬೇಕು. ಗೂಗಲ್ಗೆ ಹೋದ ನಂತರ ಅಲ್ಲಿ ಈ ಶ್ರಮ್ ಅಂತ ಹಾಕಬೇಕು, ESHRAM ಅಂತ ಹಾಕ್ಬಿಟ್ಟು ಈ ಶ್ರಮ್ ಪೋರ್ಟಲ್ಗೆ ಹೋಗಿ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದ್ಮೇಲೆ ಅಲ್ಲಿ ಒಂದಷ್ಟು ಕೇಳುತ್ತೆ ಮಾಹಿತಿನ. ಏನೇನಪ್ಪ ಕೇಳುತ್ತೆ ಅಂತಂದರೆ, ಫಸ್ಟು ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಬೇಕು. ಆಮೇಲೆ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಜೊತೆಗೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ, ಇದಕ್ಕೆ ESI PF ಮತ್ತು ಯಾವುದೇ ಥರ ಆದಾಯ ತೆರಿಗೆನ ಕಟ್ಟಬಾರ್ದು, ಓಕೆನಾ? ಅರ್ಥ ಆಗ್ತಿದೆಯಾ? ಇದೊಂದು ಮಾಹಿತಿ ನಾನು ಹೇಳಿಲ್ಲ, ಸೊ ಅದಕ್ಕಾಗಿ ನೋ ಅಂತ ಮಾಡಿದ್ದೀನಿ ನೋಡಿ. ಅದಾದಮೇಲೆ OTP ಬರುತ್ತೆ, ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರ್ ಲಿಂಕ್ ಮಾಡಿ ಅದಾದಮೇಲೆ OTP ಬಂದಾಗ ಪ್ಲಾಟ್ಫಾರ್ಮ್ ವರ್ಕರು ಲೈಕ್ ಇದೆಲ್ಲ ಕೇಳುತ್ತೆ. ಇದನ್ನೆಲ್ಲ ಫಿಲಪ್ ಮಾಡಿ ಲಾಸ್ಟಲ್ಲಿ ಓಕೆ ಮಾಡಿದ್ರೆ ನಿಮ್ಮದು ಈ ಒಂದು ಶ್ರಮ್ ಒಂದು ಡಾಕ್ಯುಮೆಂಟ್ ಏನಿದೆ ಅದಕ್ಕೆ ನಿಮ್ಮದು ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಬೆನಿಫಿಟ್ಟು ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹೋಗಿ ಸೈಬರ್ ಸೆಂಟ್ರಲ್ಲಿ ಮಾಡಿಸ್ಬೋದು. ಸೊ ನಾನು ಈಸಿಯಾಗಿ ಮಾಡ್ಕೊಳ್ಳೋರಾದರೆ, ಅಟ್ಲೀಸ್ಟ್ ಅವರು ಎಜುಕೇಟೆಡ್ ಇರ್ತಾರೆ, ಗೊತ್ತಿರೋರಾದರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಈ ಒಂದು ಉಪಯೋಗಕ್ಕೆ ಅರ್ಹರಾಗಬೇಕು ಅಂತಂದರೆ ಅದಕ್ಕೆ 16ರಿಂದ 59 ವರ್ಷದವರು ಆಗಿರಬೇಕು, ಓಕೆನಾ? ಈ ಶ್ರಮ್ ಪೋರ್ಟಲ್ನಲ್ಲಿ ನ್ಯೂಸ್ ಪೇಪರ್ ಬಾಯ್ ಎಂಬ ಒಂದು ರಿಜಿಸ್ಟ್ರೇಷನಲ್ಲಿ ನಾವು ರಿಜಿಸ್ಟರ್ ಆಗಬೇಕು, ಓಕೆನಾ?
ಸೊ ನೋಡಿದ್ರಲ್ವಾ ಹೇಗೆ ವಿಡಿಯೋ ನೋಡಿದ್ರಲ್ವಾ ಗೂಗಲಲ್ಲಿ ಹೋಗ್ಬಿಟ್ಟು ಈ ಶ್ರಮ್ ಅಂತ ಒಂದು ವೆಬ್ ಸೀರೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಯಾವ ಥರ ನಾವು ರಿಜಿಸ್ಟ್ರೇಷನ್ ಆಗೋದು ಅಂತ ನಾನು ಪೂರ್ತಿ ಹಾಕಿಲ್ಲ. ಬಟ್ ನಿಮಗೆ ಗೊತ್ತಾಗುತ್ತೆ ಮಾಡ್ತಾ 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 ಏನೇನು ಹಾಕಬೇಕು ಅಂತ ಗೊತ್ತಾಗ್ಬಿಟ್ಟು ಲಾಸ್ಟಲ್ಲಿ ಕ್ಯಾಪ್ಚಾ ಹಾಕ್ಬಿಟ್ಟು ಎಂಟ್ರಿ ಕೊಟ್ಟರೆ ಮುಗೀತು, ನಿಮಗೆ ಈ ಶ್ರಮ್ ಕಾರ್ಡಲ್ಲಿ ಎಂಟ್ರಿ ಆಗುತ್ತೆ. ಸೊ ಆವಾಗ ನೀವು ಉಪಯೋಗವನ್ನು ಪಡ್ಕೋಬೋದು ಡೈರೆಕ್ಟಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪಾಸ್ ಮಾಡಿ ಬಟ್ ಇನ್ನು ಸ್ಕಿಪ್ ಮಾಡಿ ವಾಚ್ ಮಾಡಬೇಡಿ. ಖಂಡಿತವಾಗ್ಲೂ ಬ್ಯುಸಿ ಇದ್ದರೆ ಪಾಸ್ ಮಾಡಿ ಆಮೇಲೆ ನೋಡಿ ಬೇಕಾದರೆ, ಆಯಿತಾ? ಹಿಂಗೆ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ. ಧನ್ಯವಾದಗಳು, ಬಾಯ್.